ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ನಾಯಕರ ರಾಜಕೀಯೇತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಇವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ವಿಧಾನಸಭಾ ಮತಕ್ಷೇತ್ರದ ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅದೇ ರೀತಿ ಪ್ರಾರಂಭದಿಂದ ಯಲಹಂಕ ಗ್ರಾಮಾಂತರ ಬಿಜೆಪಿ ಪಕ್ಷದ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ರೈತ ಸಂಘದ ಅಧ್ಯಕ್ಷರು ಗ್ರಾಮಾಂತರ ಭಾಗಕ್ಕೆ ಆಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಮತ್ತೆ SDMC ಕಮಿಟಿಯಲ್ಲಿ ಹಾಲಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. 25 ವರ್ಷಗಳಿಂದ ನಿರಂತರ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಮುಖಂಡರಾಗಿ ಯಶವಂತಪುರ ಲಾರಿ ಅಸೋಸಿಯೇಷನ್ ಹಾಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀ ಜಗದೀಶ್ ಗೌಡ BK ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ. ಸರ್ ನಮಸ್ತೆ. ಜಗದೀಶ್ ಸರ್, ಈ ಒಂದು ಭಾಗದಲ್ಲಿ ಸುಪ್ರಸಿದ್ಧ ಹೆಸರು ಚಿನ್ನಕೃಷ್ಣಪ್ಪ, ನಿಮ್ಮ ತಂದೆಯವರು, ಅವರ ಸುಪುತ್ರರಾಗಿ ಈ ಒಂದು ಅವರ ಒಂದು ರಾಜಕೀಯದ ಜೀವನ ಒಂದು 40-50 ವರ್ಷದ ರಾಜಕೀಯ ಜೀವನ, ಅವ್ರ ಜೊತೆ ಒಡನಾಟ ಇದ್ದು ಅವರ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮ ಒಂದು ರಾಜಕೀಯವನ್ನು ಪಾದಾರ್ಪಣೆ ಮಾಡಿದ್ದಾರೆ. ನಿಮ್ಮ ಒಂದು ಕಿರು ಪರಿಚಯ ಕೊಡಿ ಸರ್ ನಮ್ಮ ಒಂದು ವೀಕ್ಷಕರ ಮುಂದೆ, ನಿಮ್ಮ ಮನೆತನದ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ತಂದೆಯವ್ರ ಬಗ್ಗೆ. ನಮಸ್ಕಾರ. ನಾವು ಕಸಗಟ್ಟಪುರ ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರು ಜಗದೀಶ್ ಗೌಡ. ನನ್ನ ಹಿಂದೆ ಪರಿಚಯ ಏನಂದ್ರೆ, ನಮ್ಮ ತಂದೆ ತಾತನ ಕಾಲದಿಂದ ರಾಜಕೀಯದಲ್ಲಿ ನಮ್ಮ ತಾತ ಪಟೇಲ್ ಆಗಿ ಟ್ರೈನ್ ಶೆಟ್ರು ಹಿಂದೆ ಅವರ ಕೆಲಸ ಮತ್ತು ಮೈಸೂರು ಮಹಾರಾಜ ಕಾಲದಲ್ಲಿ ಕೆಲಸ ಮಾಡಿ ಅಂತಿದ್ದರು. ಅದಾದ ನಂತರ ನಮ್ಮ ತಂದೆ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು, ಯಶವಂತಪುರ ಲಾರಿ ಅಧ್ಯಕ್ಷರಾಗಿದ್ದರು. ಅವರು ಫೌಂಡರ್ ಕೂಡ, ಅಸೋಸಿಯೇಷನ್ ಫೌಂಡರ್ಸ್ ಕೂಡ ಆಗಿದ್ರು. ಹಾಗೂ ಕಸಗಟ್ಟಪುರ ಗ್ರಾಮ ಒಂದು 2 ಸಲ ಅಧ್ಯಕ್ಷರಾಗಿದ್ದರು. ಗ್ರೂಪ್ ಪಂಚಾಯತ್ ಕಸಗಟ್ಟಪುರ ಗ್ರೂಪ್ ಪಂಚಾಯತಿಲಿ 12 ವರ್ಷ ಸೇವೆ ಸಲ್ಲಿಸಿದ್ದಾರೆ. ತದನಂತರ ನಾನು ಈಗ ಸದಸ್ಯನಾಗಿ ಸದಸ್ಯರಾಗಿದ್ದೀನಿ. ಮತ್ತೆ ಈ ಸರ್ಕಾರಿ ಸ್ಕೂಲಲ್ಲಿ ಸದಸ್ಯನಾಗಿ ಇದೇ ತರ ನಿಮ್ಮ ಅಣ್ಣವರು ಕೂಡ, ನಮ್ಮ ಅಣ್ಣವರು ಈಗ ಕರ್ನಾಟಕ ಲಾರಿ ಅಸೋಸಿಯೇಷನ್ ಡೈರೆಕ್ಟರ್ ಆಗಿದ್ದಾರೆ. ಯಶವಂತಪುರ ಲಾರಿ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ. ಹೀಗೆ ನಾವು ಸಮಾಜ ಸೇವೆ ಕಲ್ತ್ಕೊಂಡು ಬರ್ತಾ ಇದ್ದೀವಿ. ತಂದೆಯವ್ರ ಬಗ್ಗೆ ಕೇಳೋದಾದ್ರೆ, ಅವರ ಒಂದು ನ್ಯಾಯ ಮಾಡುವಂತ ವಿಚಾರ ಇರ್ಬೋದು, ಅಭಿವೃದ್ಧಿ ಕೆಲಸ ಮಾಡಿರುವಂತ, ಅದು ಯಾವ ರೀತಿ ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಪ್ರೇರಣೆಯನ್ನು ತಂದಿದೆ ಸರ್? ನಮ್ಮ ತಂದೆ 12 ಊರಲ್ಲಿ ನ್ಯಾಯ ಮಾಡಿದ್ದಾರೆ. ಇಲ್ಲಿವರೆಗೂ ಪೊಲೀಸರು ಊರಲ್ಲಿ ಎಂಟ್ರಿ ಆಗ್ತಿಲ್ಲ. ಇಂಥ ದೊಡ್ಡ ನ್ಯಾಯ ಅಂದ್ರೆ ಊರಲ್ಲೇ ಕೆಲಸ ಮಾಡ್ತಾರೆ. ಇಲ್ಲಿ ಲೋಕಲ್ ಇವರಿಗೆ ರೈತರಿಗೆ ಅವ್ರಿಗೆ ಏನೇನ್ ಬೇಕು ಅನುಕೂಲ ಮಾಡ್ತಾರೆ. ಸರ್, ಈಗ ತಾವು ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಅಭಿವೃದ್ಧಿ ವಿಚಾರದಲ್ಲಿ ಮೂಲಭೂತ ಸೌಕರ್ಯನೇ ಜನ ಕೇಳೋದು. ಕುಡಿಯ ನೀರು, ರಸ್ತೆ, ಬೀದಿ ದೀಪಗಳ ವ್ಯವಸ್ಥೆ, ಇದಕ್ಕೆಲ್ಲ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ ಸರ್? ಮೊದಲ ಪ್ರಾಮುಖ್ಯತೆ ಊರಿಗೋಸ್ಕರ ಸರ್. ನೀರು, ಚರಂಡಿ, ಬೀದಿ ದೀಪಗಳು ತುಂಬಾ ಚೆನ್ನಾಗಿ ನಾವು ಮಾಡಿದ್ವಿ. ಇಲ್ಲಿ ಯಾವುದೇ ರೋಡ್ ಆಗಲಿ ನಮ್ಮ ಊರಲ್ಲಿ ಬೇಲ್ಕೆರೆ ಗ್ರಾಮದಲ್ಲಿ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಯಾವುದೋ ಒಂದು ರಿಮಾರ್ಕ್ ಇಲ್ಲ. ಪ್ರತಿ ಒಂದು ಗಲ್ಲಿಗೂ ರೋಡು, ನೀರು, ಮನೆಗೂ ನೀರು. ನಮ್ಮಲ್ಲಿ ಯಾವ್ದು ಸಮಸ್ಯೆ ಇಲ್ಲ ನಮ್ಮಲ್ಲಿ. ನಾನು ಒಂದು ನಿಮ್ಮ ಒಂದು ಕ್ಷೇತ್ರದಲ್ಲಿ ವಾರ್ಡಲ್ಲಿ ಏನ್ ಗಮನಿಸಿದ್ದು ಅಂದ್ರೆ, ಕಸಮುಕ್ತ ಗ್ರಾಮ ಆಗಿದೆ ನಿಮ್ಮ ಒಂದು ಊರು. ಸ್ವಚ್ಛತೆ ಕಡೆ ಗಮನ ಹರಿಸ್ತಾ ಇದ್ದೀರಾ ಅನ್ನೋಕ್ಕಂಥದ್ದು ಗೊತ್ತಿಲ್ಲ. ಖಂಡಿತ ಸರ್. ಯಾವ ರೀತಿ ಇದೆಲ್ಲ ಪ್ರೇರಣೆ ಎಲ್ಲಿಂದ ಬಂತು, ಮತ್ತೆ ಯಾವ ರೀತಿ ಮಾಡ್ತಾ ಇದ್ದೀರಾ ಸರ್? ನಮ್ಮ ಪಂಚಾಯತಿಲಿ ಮುಖ್ಯ ಧ್ಯೇಯನ ಸರ್, ಫಸ್ಟ್ ಕಸಗಟ್ಟಪುರ ಪಂಚಾಯತಿ ಕಸಮುಕ್ತ ಗ್ರಾಮ ಮಾಡಬೇಕಂತ ಪಣ ಕಟ್ಟಿದ್ವಿ. ಅದಕ್ಕೋಸ್ಕರ ನಾವು ಕಸ ವಿಲೇವಾರಿ ಘಟಕನ ತಯಾರು ಮಾಡಿದ್ವಿ.
ಪ್ರತಿ ವಾರಕ್ಕೆ 2 ಸಲ ಪ್ರತಿ ಊರಿಗೆ ಗಾಡಿಗಳು ಬರ್ತವೆ, ಕಸನ ವಿಲೇವಾರಿ ಮಾಡ್ತಾರೆ. ಅದರಿಂದ ನಾವು ನಮ್ಮ ಊರು ಸುತ್ತಮುತ್ತ ಗ್ರಾಮ ಸ್ವಚ್ಛವಾಗಿದೆ. ಸರ್, ಈಗ SDMCಯಲ್ಲಿ ಮೆಂಬರ್ ಕೂಡ ಆಗಿ ಸೇವೆಯನ್ನು ಮಾಡ್ತಾ ಇದ್ದೀರಾ. ಶಿಕ್ಷಣ ಮತ್ತೆ ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಾ? ಏನೇನ್ ಮಾಡಿಸಿದ್ದೀರಾ ಸರ್ ಇದುವರೆಗೂ? ಊರಲ್ಲಿ ವಾಟರ್ ಟ್ಯಾಂಕ್ ಮಾಡ್ತಿದ್ದೀವಿ ಸರ್, ಪೇಂಟಿಂಗ್, ಮಕ್ಕಳಿಗೆ ಪುಸ್ತಕಗಳು, ಸಹಾಯ ಮತ್ತೆ ಸುಮಾರು ಕ್ಯಾಂಪ್ಗಳಿಂದ, ಸಂಘಗಳಿಂದ ನಮ್ಮ ಸ್ಕೂಲ್ಗೆ ಆಗುವ ಅನುಕೂಲಗಳು, ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಸ್ ಎಲ್ಲ. ಇದೆಲ್ಲ ಪಂಚಾಯತಿ ಕಡೆಯಿಂದ ಕೊಡ್ಸಿರುವಂತದ್ದು ಅಥವಾ ವೈಯಕ್ತಿಕವಾಗಿ ಸರ್? ಇದು ವೈಯಕ್ತಿಕ ಸಂಘ ಸಂಸ್ಥೆಗಳಿಂದ ನಾವು ಪಂಚಾಯತಿಂದನೂ ಕೊಟ್ಟಿದ್ದೀವಿ, ವೈಯಕ್ತಿಕ ಸಂಘಗಳಿಂದ ಕೊಡ್ಸಿದ್ದೀವಿ. ಈಗ ರೈತರು, ನಿಮ್ಮ ಭಾಗದಲ್ಲಿ ಇರುವಂತ ರೈತರಿಗೆ ಬೇರೆ ಬೇರೆ ಇಲಾಖೆಯಿಂದ ಇರ್ಬೋದು, ಪಂಚಾಯತಿ ವತಿಯಿಂದ ಇರ್ಬೋದು, ಏನೆಲ್ಲ ಅನುಕೂಲ ಆಗಿರುತ್ತೆ? ನಮ್ಮ ರೈತರುಗಳಿಗೆ ಸರ್ ಈ ಪೈಪ್ಗಳು ಇವೆಲ್ಲ ಸರ್ಕಾರದಿಂದ ಬರುವ ಟ್ರ್ಯಾಕ್ಟರ್ಗಳು, ಅದರಿಂದ ಪಂಚಾಯತಿಂದ ಬರೋದು, ಅವ್ರಿಗೆ ತಿಳುವಳಿಕೆ ಮಾಡಿ ಅವರಿಗೆ ಲೋನ್ಗಳು ಇಸ್ಕೊಡೋದು, ಅವರಿಗೆ ಟ್ರ್ಯಾಕ್ಟರ್ಗಳು, ಡ್ರಿಪ್ ಪೈಪ್ಸ್ಗಳು, ಅದಕ್ಕೆಲ್ಲ ನಾವು ಸಹಾಯ ಮಾಡ್ತೇವೆ. ರೈತ ಸಂಘದಲ್ಲಿ ಅಧ್ಯಕ್ಷರು ಕೂಡ ಆಗಿದ್ವಿ ತಾವು. ಆ ಸಂದರ್ಭದಲ್ಲಿ ರೈತರಿಗೆ ನ್ಯಾಯ ದೊರಕಿಸುವಂತ ರೀತಿಯಲ್ಲಿ ಯಾವ ರೀತಿ ಹೋರಾಟಗಳೆಲ್ಲ ಮಾಡಿದ್ರಿ ಸರ್? ಸುಮಾರು ಮಾಡಿದ್ದೀವಿ ಸರ್. ರೈತರಿಗೆ ಅನ್ಯಾಯ ಆದಾಗ ಅವರಿಂದ ಹೋರಾಟ ಮಾಡಿದ್ದೀವಿ. ಬ್ಯಾಂಕ್ಗಳಲ್ಲಿ ಲೋನ್ಗಳಾಗಲಿ, ರೈತರುಗಳು ಕೇಳ್ಕೊಂಡು ಬರ್ತಾರೆ ರಸಗೊಬ್ಬರಗಳು, ಕೆಲವು ಔಷಧಿಗಳು, ಅದರ ತಿಳುವಳಿಕೆ ಈ ಥರ ಸಬ್ಸಿಡಿ ಸಿಗುತ್ತೆ ಸರ್ಕಾರದಿಂದ, ಇಂಥ ಪ್ರೈವೇಟ್ ಸಂಘ ಸಂಸ್ಥೆಗಳಿಂದ ತಗೊಂಡ್ರೆ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ತಿಳುವಳಿಕೆ ಹೇಳಿದೆ. ಸರ್, ತಂದೆಯವರು ಮೂಲತಃ ಕಾಂಗ್ರೆಸ್ ಪಕ್ಷದಿಂದ ಇದ್ದೆ, ಆಮೇಲೆ ಬಿಜೆಪಿ ಪಕ್ಷಕ್ಕೆ ಅಂತ ಬಂದಿದ್ದೆ. ನಿಮಗೆ ಅಂದ್ರೆ ಒಂದು ಬಿಜೆಪಿ ಪಕ್ಷದ ಕಡೆ ಒಂದು ಒಲವು ಮತ್ತೆ ಅಭಿಮಾನ ಅಂತ ಇತ್ತು. ಇವರ ಒಂದು ತಂದೆಯವರ ಒಂದು ಕಾಲದಲ್ಲಿ ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಬಿಜೆಪಿ ಟರ್ನ್ ಆದ್ಮೇಲೆ ಪಕ್ಷ ಸಂಘಟನೆಗೆ ಅವಾಗಿಂದ ಇದುವರೆಗೂ ಯಾವ ರೀತಿ ಒತ್ತು ಕೊಡ್ತಾ ಇದ್ದಾರೆ? ಪ್ರತಿಯೊಂದು ಮನೆ ಹೋಗಿ ಪಕ್ಷ ಸಂಘಟನೆ ಮಾಡಿ. ಕಾರಣ ಏನಂದ್ರೆ, ನಮ್ಮ ತಾಯಿಯವರು ಅವರು ನಮಗೆ ನಮ್ಮ ಪ್ರೋತ್ಸಾಹ ಕೊಡ್ತಾರೆ. ನಾವು ಏನೇ ಕೆಲಸ ಹೇಳಿದ್ರು ಜನಗಳಿಗೆ ಅನುಕೂಲ ಮಾಡಿಕೊಡ್ತಾರೆ, ಕೆಲಸ ಮಾಡಿಕೊಡ್ತಾರೆ. ನಾವು ಈ ಪಕ್ಷದಲ್ಲಿ ಇದ್ರೆ ಏನಾದ್ರು ಒಂದು ಕೆಲಸ ಮಾಡ್ಬೋದು, ಜನಗಳಿಗೆ ನಾವು ಅರಿವು ಮೂಡಿಸ್ಬೋದು, ಒಂದು ಉನ್ನತ ಸ್ಥಾನಕ್ಕೆ ಬರ್ಬೋದು ಅಂತ ಹೇಳಿ. ಸರ್, ಈಗ ಹಾಲಿ ಶಾಸಕರು ನಿಮ್ಮ ಒಂದು ಮಾರ್ಗದರ್ಶಕರಾಗಿದ್ದಾರೆ, ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಅವರ ಒಂದು ಕಡೆಯಿಂದ ಆಗಿರುವಂತ ಕೆಲಸ ಕಾರ್ಯಗಳು, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳಿ ಸರ್. ಅವರು ಜನಸೇವೆನೇ ಜನಾರ್ದನ ಸೇವೆ ಅಂತ ಹೇಳಿದ್ರು. ಪ್ರತಿ ಒಂದೊಂದು ನಿಮಿಷನೂ ಜನಗಳಿಗಾಗಿ ಕೆಲಸ ಮಾಡ್ತಾರೆ. ಪ್ರತಿ ಬಡವರಿಗೆ ಸೈಟ್ ಕೊಡೋದು ವಿಷಯದಲ್ಲಾಗಲಿ, ರೋಡ್ ಮಾಡಿಸೋದಾಗಲಿ, ಅಭಿವೃದ್ಧಿ ಕೆಲಸದಲ್ಲಿ ಫಸ್ಟ್ ಪ್ರಾಮುಖ್ಯತೆ ಅವರ ಅಭಿವೃದ್ಧಿನೇ ಪ್ರಾಮುಖ್ಯತೆ. ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆ ಬರಲಿದೆ. ಏನಾದ್ರೂ ಪಕ್ಷ ನಿಮ್ಮ ಒಂದು ಸೇವೆ ನೋಡಿ, ನಿಮ್ಮ ಮನೆತನದ ಒಂದು ಸೇವೆ ನೋಡಿ, ಏನಾದ್ರೂ ನಿಮಗೆ ಒಂದು ಪಕ್ಷದ ಟಿಕೆಟ್ ಅನ್ನು ಕೊಟ್ಟು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನೀವು ನಿಂತ್ಕೋಬೇಕು ಅಂತ ಅಂದಾಗ ನಿಮ್ಮ ನಡೆ ಯಾವ ರೀತಿ? ಖಂಡಿತ ಸರ್, ಪಕ್ಷ ನಿರ್ಧಾರ ಮಾಡಿದ್ರೆ ನಾನು ಕೊಟ್ರೆ ಖಂಡಿತವಾಗಿ ಜಿಲ್ಲಾ ಪಂಚಾಯತಿ ಕಾಂಟೆಸ್ಟ್ ಮಾಡ್ತೀನಿ ಸರ್. ಸರ್, ಇದೇ ವಿಚಾರದಲ್ಲಿ ನಮ್ಮ ದೇಶದ ಶಕ್ತಿ, ಯುವಕರಿಗೆ ನೀವೇನು ಸಂದೇಶವನ್ನು ಕೊಡೋಕೆ ಇಷ್ಟಪಡ್ತೀರಿ? ಯುವಕರು ಮುಂದಿನ ದೇಶ ಆಳ್ವಿಕೆ ಮಾಡೋರು ಅವರೇ ಸರ್. ಅವ್ರು ಮುಂದೆ ಬಂದ್ರೆ ದೇಶ ಅಭಿವೃದ್ಧಿ ಆಗುತ್ತೆ. ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ದೇಶ ಅಭಿವೃದ್ಧಿ ಕಡೆ ಗಮನ ಕೊಡೋಕೆ ಅವ್ರಿಗೆ ಪ್ರಚೋದನೆ ಮಾಡಿ ಅವ್ರಿಗೆ ದೇಶ ಹೇಳ್ಕೊಡ್ಬೇಕು. ಸರ್, ಕೊನೆಯದಾಗಿ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಒಂದು ಬಾರಿ ಚುನಾಯಿತ ಸದಸ್ಯರಾಗಕ್ಕೆ ಅವಕಾಶ ಮಾಡಿದ್ದಾರೆ. ನಿಮ್ಮ ತಂದೆಯವರಿಗೆ 2 ಬಾರಿ ಅವಕಾಶ, ನಿಮ್ಮ ಮನೆತನಕ್ಕೆ ಒಂದು ಕಂಟಿನ್ಯೂಸ್ ಆಗಿ ಅವಕಾಶವನ್ನು ಕೊಡ್ತಾ ಇರ್ತಾರೆ. ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ನಮ್ಮ ಗ್ರಾಮದ ಮತ ಬಾಂಧವರಿಗೆ ನಾನು ಹೇಳುವುದಂದ್ರೆ, ನಮ್ಮ ತಂದೆಗೆ 2 ಸಲ ಗೆಲ್ಲಿಸಿದ್ದಾರೆ, ನನಗೆ 1 ಸಲ ಗೆಲ್ಲಿಸಿದ್ದಾರೆ. ಅವ್ರಿಗೆ ನಾನು ಜೀವನದಲ್ಲಿ ಅವ್ರಿಗೆ ಋಣ ತೀರ್ಸಕ್ಕಾಗಲ್ಲ, ಅಷ್ಟು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಸರ್, ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳೆಲ್ಲ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದೆ. ಮತ್ತೆ ಇನ್ನೂ ಇರುವಂತ ಅವಧಿಯಲ್ಲಿ ಮತ್ತೆ ಏನೆಲ್ಲ ಸಮಸ್ಯೆಗಳು, ಕುಂದುಕೊರತೆಗಳೆಲ್ಲ ಎದುರಿಸ್ತಿದ್ದೀರಾ ಸರ್ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ? ಅನೇಕ ಕೆಲಸಗಳಿದೆ ಸರ್. ರೋಡ್ ಅಭಿವೃದ್ಧಿ ಕೆಲಸಗಳಿದ್ದಾವೆ, ಗ್ರಾಮಗಳಿಗೆ ಈ ಲೇಬರ್ಸ್ಗಳಿಗೆ ಈ ಫ್ರೀ ಸೆಟ್ಸ್ಗಳಿದ್ದಾವೆ, ಅವೆಲ್ಲ ಬಡವರಿಗೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಕೊಡ್ತಾರೆ. ಅವ್ರಿಗೆಲ್ಲ ನೀರು ಅವೆಲ್ಲ ವ್ಯವಸ್ಥೆ ಮಾಡ್ತಾರೆ. ಸ್ಮಶಾನಗಳೆಲ್ಲ ರೆಡಿ ಮಾಡಿ, ಸ್ಮಶಾನಗಳೇ ಇಲ್ಲ ಕೆಲವು ಊರಲ್ಲಿ, ಅವನ್ನೆಲ್ಲ ನಾವು
ಜಾಗ ಗುರುತಿಸಿ ಅವೆಲ್ಲ ಮಾಡ್ಕೊಡ್ಬೇಕು. ಹ್ಮ್. ಮತ್ತೆ ಇನ್ನ ನಾವು ಊರನ್ನ ನಾವು ಮಾದರಿಯಾಗಿ ಮಾಡ್ಬೇಕಂತ ನಾನು ಇಷ್ಟ. ಮತ್ತೆ ರೈತರಿಗೆ ಒಂದ್ ಕಡೆ ರೈತರ ಒಂದು ಹೋರಾಟಗಳು ದಿನನಿತ್ಯ ನಡೀತಾನೆ ಇರುತ್ತೆ. ನಿಮ್ಮ ಪ್ರಕಾರ ರೈತರಿಗೆ ಏನು ಅನುಕೂಲಗಳು ಸಿಗ್ಬೇಕು ಅದು ಸಿಗ್ತಾ ಇದೆ ಸರ್? ರೈತರಿಗೆ ಹೇಳ್ಬೇಕಂದ್ರೆ ಏನು ಅನುಕೂಲಗಳು ಅಷ್ಟಾಗಿ ಏನು ಸಿಗ್ತಾ ಇಲ್ಲ ಸರ್. ಈಗಿನ ಸರ್ಕಾರ ಬಂದು ರೈತಗಳಿಗೆ 2 ವರ್ಷದಿಂದ ಏನು ಅಭಿವೃದ್ಧಿನೇ ಕಾಣ್ತಾ ಇಲ್ಲ. ಅವ್ರಿಗೆ ಸುಮಾರು ಸಮಸ್ಯೆಗಳು, ಬೋರ್ವೆಲ್ ಆಗಲಿ, ನೀರು, ಅವ್ರಿಗೇನು ಅನುಕೂಲ ಇಲ್ಲ. ಸರ್, ನಮ್ಮ ಒಂದು ದೇಶದ ಪ್ರಧಾನಿ, ನಮ್ಮ ದೇಶದ ಹೆಮ್ಮೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಸರ್, ಇವರು 3ನೇ ಬಾರಿ ಪ್ರಧಾನಿಯಾಗಿ ದೇಶಕ್ಕೆ ಒಂದು ಪ್ರಗತಿ ತರಬೇಕಂತ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಅನ್ನೋ ತಕ್ಷಣನೇ ನಿಮಗೆ ಏನು ಮೈಂಡಲ್ಲಿ ಬರುತ್ತೆ? ಅವ್ರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ನಮ್ಮ ದೇಶದ ಹೆಮ್ಮೆ ಪುತ್ರ ಅವರಿಲ್ಲ ಅಂದ್ರೆ ಇವತ್ತು ಭಾರತ ಇಲ್ಲ ಅಂತ. ಅವರಿಂದ ತುಂಬಾ ಅಭಿವೃದ್ಧಿ ಆಗಿದೆ. ಇವತ್ತು ಜನಕ್ಕೆ ನಮ್ಮ ಮತ ಕೊಡ್ತಾರೆ, ನಮ್ಮ ದೇಶ ಇದೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ. ಸರ್, ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ. ನಮಸ್ಕಾರ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದು ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ವಿಧಾನಸಭಾ ಮತಕ್ಷೇತ್ರದ ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾಗಿ, ಯಶವಂತಪುರ ಲಾರಿ ಅಸೋಸಿಯೇಷನ್ ಹಾಲಿ ನಿರ್ದೇಶಕರಾಗಿ, ಬಿಜೆಪಿ ಪಕ್ಷದ ಮುಖಂಡರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀ ಜಗದೀಶ್ ಗೌಡ ಬಿಕೆ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinIndia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.